ಬದುಕುಳಿದ ಸಾತ್ವಿಕ್ ಹೆಸರು ಬದಲಾವಣೆ ಮಾಡಲಾಗುತ್ತೆ. ಸಿದ್ಧಲಿಂಗೇಶ್ವರ ಅಂತ ಹೆಸರಿಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಮಗು ಬದುಕುಳಿದ್ರೆ ಹೆಸರು ಬದಲಿಸುವುದಾಗಿ ಹೇಳಿದ್ರು ತಾಯಿ ಪೂಜಾ. ಸಾಮಾನ್ಯವಾಗಿ ದೇವರನ್ನ ನಂಬುವಾಗ ಮಗ ಕಷ್ಟ ಕಾಲದಲ್ಲಿದ್ದಾನೆ, ಆತ ಆರಾಮಾಗಿ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಗ ಹುಷಾರಾಗಿ ಬಂದರೆ ನಿನ್ನ ಹೆಸರೇ ಇಡ್ತೀನಿ ದೇವರೇ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ. ಆ ಕಾರಣಕ್ಕಾಗಿ ಸಿದ್ಧಲಿಂಗೇಶ್ವರ ಅಂತ ಹೆಸರಿಡುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಸಿದ್ಧಲಿಂಗೇಶ್ವರನ ಆಶೀರ್ವಾದದಿಂದಲೇ ಮಗ ಬದುಕಿದ್ದಾನೆ ಅನ್ನುವಂಥ ಬಲವಾದ ನಂಬಿಕೆ ಅವರ ತಾಯಿಗಿದೆ. ಹಾಗಾಗಿ ಸಾತ್ವಿಕ್ ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಿ ಸಿದ್ಧಲಿಂಗೇಶ್ವರ ಅಂತ ಹೆಸರಿಡುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಮಗು ಬದುಕುಳಿದ್ರೆ ಹೆಸರು ಬದಲಿಸ್ತೀನಿ ಅಂತ ದೇವರ ಬಳಿ ಕೇಳ್ಕೊಂಡಿದ್ರಂತೆ. ಅದೇ ರೀತಿ ಈಗ ಬದಲಾವಣೆ ಮಾಡುವುದಕ್ಕೆ ಅವರು ಬಯಸ್ತಾ ಇದ್ದಾರೆ. ನೋಡಿ, ಆ ತಾಯಿ ಜೀವ ಕೂಡ ಮಗನಿಗಾಗಿ ಕಾದು ಕುಳಿತಿತ್ತು. ಒಂದು ರಾತ್ರಿ ಇಡೀ ಮಗನನ್ನು ಬಿಟ್ಟಿರೋದು ಅಂದರೆ, ಅದು ಮಗ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಯಾವ ಹೆತ್ತ ಕಳ್ಳಾದ್ರೂ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಆ ಸಂಕಟ ಇದೆಯಲ್ಲ, ಆ ಸಂಕಟ ಹೆತ್ತ ತಾಯಿಗೆ ಮಾತ್ರನೇ ಗೊತ್ತಿರತ್ತೆ. ಹಾಗಾಗಿ ಇನ್ನಿಲ್ಲದಂಥ ಎಲ್ಲ ದೇವರುಗಳಿಗೂ ಎಷ್ಟು ಹರಕೆ ಹೊತ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ದಾರೆ. ಗ್ರಾಮಸ್ಥರು ಎಲ್ಲರೂ ದೇವರ ಮೊರೆ ಹೋಗಿದ್ದರು. ಈ ಸಂದರ್ಭದಲ್ಲೇ ಸಿದ್ಧಲಿಂಗೇಶ್ವರ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗೆ ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದಲೇ ನನ್ನ ಮಗ ಬದುಕುಳಿಬೇಕು, ನನ್ನ ಮಗ ಬದುಕುಳಿಸಿದ್ರೆ ನಿನ್ನ ಹೆಸರನ್ನೇ ಇಡ್ತೀನಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು ಸಾತ್ವಿಕ್ ತಾಯಿ ಪೂಜಾ. ಅದರಂತೆಯೇ ಇದೀಗ ಸಾತ್ವಿಕ್ ಅನ್ನುವಂಥ ಹೆಸರನ್ನು ಬದಲಾಯಿಸಿ ಸಿದ್ಧಲಿಂಗೇಶ್ವರ ಅಂತ ಇಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದಾರೆ. ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ ಅವರ ಆಪ್ತರ ಬಳಿ. ಮಗು ಬದುಕುಳಿದ್ರೆ ನಾನು ಹೆಸರನ್ನು ಬದಲಾಯಿಸ್ತೀನಿ, ಆ ದೇವರ ಹೆಸರನ್ನು ಇಡ್ತೀನಿ, ಆ ದೇವರ ಆಶೀರ್ವಾದದಿಂದಲೇ ಇವತ್ತು ನನ್ನ ಮಗ ಬದುಕ್ತಾ ಇರೋದು ಅನ್ನುವಂಥ ವಿಚಾರವನ್ನು ತಾಯಿ ಹೇಳ್ಕೊಂಡಿದ್ದಾರೆ. ಕಣ್ಣೀರು ಹಾಕಿದ್ದಾರೆ. ಮಗ ಅಳುವಿನ ಶಬ್ದ ಕೇಳ್ತಾ ಇದ್ದ ಹಾಗೇ ತಾಯಿ ಪೂಜಾ ಕಣ್ಣೀರು ಹಾಕಿದ್ರು. ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಖುಷಿ ಕೂಡ ಇತ್ತು. ನನಗೆ ಜೀವ ಬಂದಂಗಾಯಿತು, ನನ್ನ ಮಗನ ಧ್ವನಿ ಕೇಳಿ ಅಂತ ಹೇಳ್ತಾ ಇದ್ರು. ಅನಂತರ ಕಾರ್ಯಾಚರಣೆಯ ಬಳಿಕ ಯಾವಾಗ ಸಾತ್ವಿಕ್ನನ್ನು ಹೊರ ಕರ್ಕೊಂಡು ಬಂದರೋ ತಾಯಿ ಪೂಜಾ ಕೂಡ ಅವರ ಜೊತೆಗೇ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಮತ್ತು ಇದೀಗ ಮಗನ ಹೆಸರನ್ನು ಬದಲಾಯಿಸುವಂಥ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಈಗಲೂ ಕೂಡ ತಾಯಿ ಪೂಜಾ ಅವರ ಮಡಿಲಲ್ಲೇ ಮಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಆಧ್ಯಾತ್ಮಿಕ ಚಿಂತಕರಾದಂಥ ತಾಮ್ರಪರ್ಣಿ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ನಮಸ್ಕಾರ ಗುರುಜಿ, ನೀವು ಬೆಳಗ್ಗೆನೆ ಹೇಳಿದ್ರಿ, ಮತ್ತೆ ನಿಮ್ಮ ಆಶೀರ್ವಾದ ಕೂಡ ಇತ್ತು, ಕೊನೆಗೂ ಸಾತ್ವಿಕ್ ಬದುಕುಳಿದಿದ್ದಾನೆ. ಏನ್ ಹೇಳ್ತೀರಾ ಗುರುಜಿ? ಜೀವ ಒಂದು ಗಟ್ಟಿ ಇದ್ರೆ, ಭಗವಂತನ ಆಶೀರ್ವಾದ ಒಂದಿದ್ರೆ, ಇಷ್ಟು ಕಷ್ಟದಲ್ಲೂ 1.5 ವರ್ಷ 2 ವರ್ಷದ ಮಗು ತಳಕಳಕ್ಕಾಗಿ ಬೋರ್ನಲ್ಲಿ ಹೋಗಿ ಅಲ್ಲಿಂದ ಈಚೆ ಬಂದಿದೆ ಅಂದ್ರೆ ಆ ಕಾರ್ಯ ಮಾಡಿದ, ಸಾಧನೆ ಮಾಡಿದ ಎಲ್ಲರೂ ನಮ್ಗೆ ನಿಜವಾಗ್ಲೂ ಧನ್ಯರು ಅಂತ ಹೇಳ್ಬೇಕು. ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲಿ ಕಾರ್ಯ ಮಾಡಿಕೊಟ್ಟವ್ರಿಗೆ. ಆ ತಾಯಿಯ ಮನ್ಸನ್ನ ತುಂಬಿದ್ರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ತಾ ಇಲ್ಲ. ಗುರುಜಿ, ಆ ಮಗುನ ಹೊರಗಡೆ ಕರ್ಕೊಂಡ್ ಬಂದಿದ್ ನೋಡಿದ್ರ? ಬಹಳ ಮಗು ಏನು ಸಣ್ಣ ಮಗು ಅಂತ ಹೇಳಿದಾಗ ಅದು ಪವಾಡ ಎಷ್ಟಿದೆ ಅನ್ನೋ ಒಂದು ಸಣ್ಣ ಗಾಯ ಕೂಡ ಆಗಿದೆ. ಹೌದೌದೌದು, ಸಣ್ಣ ಗಾಯ, ತಲೆ ಪೆಟ್ಟು ಬಿದ್ದಿರುತ್ತೆ ಅಂತ 19 ಗಂಟೆಗಳ ಕಾಲ ಕಿರ್ಚಿದೆ ಆ ಮಗು. ಅದ್ರ ಗಂಟ್ಲು ಏನಾಗಿರ್ಬೇಕು, ಅದು ಎಷ್ಟು ಗಟ್ಟಿ ಜೀವ ಅಂತಂದ್ರೆ ಆ ಭಗವಂತನ ಆಶೀರ್ವಾದ ಫುಲ್ ಆಗಿತ್ತು. ಅದಕ್ಕೆ ನಾ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹದೇವರು ಸ್ಮರಣೆ ಮಾಡಿ ಎಲ್ಲರೂ ಬರ್ತದೆ. ಯಾಕಂದ್ರೆ ಪ್ರಹ್ಲಾದರಾಜರು ಹಾಗಿದ್ದಾಗ ಬೆಟ್ಟದಿಂದ ಎಸ್ತರು, ಹಾವಿಂದ ಕಚ್ಚಿಸಿದ್ರು, ಆನೆಯಿಂದ ತುಳಿದ್ರು, ಬೆಂಕಿಯಲ್ಲಿ ಹಾಕಿದ್ರು, ಪ್ರಹ್ಲಾದರಾಜರು ಸಾಯ್ಲಿಲ್ವಂತೆ. ಅಂತ ದೀರ್ಘ ಆಯುಷ್ಯ ಕೊಡ್ಲಿ ಆ ಮಗುಗೆ ಅಂತ ನಾನು ಬಹಳ ನಮ್ಮ ಕಾರ್ಯಕ್ರಮ ಬೆಳಗಿನ ದಿವ್ಯ ಜ್ಯೋತಿಯಲ್ಲಿ ಹೊಸ ಬೆಳಕು ಕಾರ್ಯಕ್ರಮದಲ್ಲಿ ಸಾಕಾಗಷ್ಟು ವಿಚಾರಗಳನ್ನ ಹೇಳಿದ್ದೆ. ಈಗ ಮಗು ಹೆಸರು ಬದಲಾವಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಏನೋ ಮಾಡ್ಲಿ, ದೀರ್ಘಾಯುಷ್ಯ ಒಂಥರ ಕಲ್ಲಾಗಿ ನಮ್ಮಲ್ಲಿ ಹೇಳ್ತಾವೆ, ಕಲ್ಲಾಗಿ ಗುಂಡಾಗಿ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಚಿರಂಜೀವಿಯಾಗಿ ಬದುಕಲಿ ಆ ಮಗು. ಇನ್ನು ಹೆಸರು ಗಳಿಸ್ಲಿ. ಎಷ್ಟು ಪವಾಡವನ್ನ ಸಾಧಿಸಿತೋ
ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಒಂದು ಉತ್ತಮ ಮಾದರಿಯಾದ ಆ ಮಗು ಬೆಳೆದು ಬರಲಿ ಅಂತ ನನ್ನ ಆಶೀರ್ವಾದ ಸದಾ ಇರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ವಿಜಯಪುರದಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿದ್ದು, ನಿಜವಾಗ್ಲೂ ಕೂಡ ಆಶ್ಚರ್ಯದ ಜೊತೆಗೆ ಎಲ್ರಿಗೂ ಖುಷಿ ಆಗಿದೆ. ಚಿಕ್ಕ ಮಗು ಯಾವ ರೀತಿಯಾಗಿ ಹೊರಗೆ ಬರ್ತಾನೋ ಅನ್ನುವಂಥ ಒಂದು ಭಯ, ಆತಂಕ ಎಲ್ಲರಲ್ಲೂ ಕೂಡ ಇತ್ತು. ಸೊ ಇದೀಗ ಮಗ ಆರೋಗ್ಯವಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿರಂತರವಾದಂಥ ಕಾರ್ಯಾಚರಣೆಯಲ್ಲಿ ನೀವು ಜೊತೆಗೇ ಇದ್ರಿ. ಹೇಗೆಲ್ಲ ನಡೀತು ಕಾರ್ಯಾಚರಣೆ? ಈಗ ಹೇಗಿದ್ದಾನೆ ಸಾತ್ವಿಕ್? ಖಂಡಿತ ನಿತ್ಯ, ಇದು ನಾಡಿನ ಜನತೆಗೆ ಕೂಡ ಒಂದು ಖುಷಿ ತರುವಂಥ ವಿಷಯ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಸಾತ್ವಿಕ್ ಇದ್ದಾನೆ, ಬದುಕು ಬರಬೇಕು ಅಂತ ಹೇಳಿ ಪ್ರತಿ ಮನೆಯಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡಲಾಯಿತು. ಅದರಲ್ಲೂ ಇಂಡಿ ತಾಲೂಕಿಗೆ ಬರುವಂಥ ಏನು ಈ ಗ್ರಾಮ ಇದೆ, ಈ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಆ ಗ್ರಾಮದಲ್ಲಿರುವಂಥ ಸಿದ್ದು ಮುತ್ತೆ ಏನಿದ್ದಾರೆ, ಆ ಮುತ್ತೆ ಅವರಿಗೆ ವಿಶೇಷ ಪೂಜೆನ ಮಂಗಳಾರತಿಯನ್ನು ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲದಕ್ಕೂ ಅಲ್ಲಿ ಘಟನೆ ಆದ ಮೇಲೆ ಪ್ರತಿಯೊಬ್ಬರು ಕೂಡ ಎಳ್ಳು ನೀರನ್ನು ಏನು ತಿನ್ನದೇ ಇರುವ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿ ಬಂದು ಏನು ಆ ಕುಟುಂಬಸ್ಥ ಪೂಜಾ ಮತ್ತು ತಂದೆ ಸತೀಶ್ ಏನಿದ್ದಾರೆ ಅವರಿಬ್ಬರಿಗೂ ಕೂಡ ಹೆಗಲಿಗೆ ಕೊಟ್ಟು ಇಡೀ ಲಚ್ಚಾನ್ ಏನು ಗ್ರಾಮ ಇತ್ತು, ಆ ಗ್ರಾಮ ಕೂಡ ಅವರಿಗೆ ಸಾಥ್ ಕೂಡ ನೀಡಿತ್ತು. ಕನಿಷ್ಠ ಇಲ್ಲೊಂದು 18 ತಾಸುಗಳೇನಿದೆ ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಕೂಡ ಇದ್ದಿರುವಂಥದ್ದು. ಆದರೆ ಆಕ್ಸಿಜನ್ ಕೊರತೆ ಆಗದೇ ಇರುವ ರೀತಿಯಲ್ಲಿ ತಾಲೂಕಾ ಆಡಳಿತ ಮತ್ತು ವೈದ್ಯಾಧಿಕಾರಿಗಳು ಮತ್ತು DHO ಅವರ ನೇತೃತ್ವದಲ್ಲಿ ಏನು ಸಾತ್ವಿಕಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡಲಾಗಿತ್ತು. ಇನ್ನು 18 ತಾಸುಗಳಲ್ಲಿ NDRF ಆಗಿರ್ಬೋದು, SDRF ಆಗಿರ್ಬೋದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು ಸತತವಾಗಿ ಆ ಮಗುವನ್ನು ಹೊರಗೆ ತೆಗೆಯಲು ಹರಸಾಹಸವನ್ನು ಮಾಡಿರುವಂಥದ್ದು. ಅದು ಏನಂದರೆ ವಿಜಯಪುರದ ಮುಖ್ಯ 10 ಗಂಟೆ ಆದ ನಂತರ ಸಾಕಷ್ಟು ಬಿಸಿಲಿನ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಗು ಯಾವ ರೀತಿಯಾಗಿ ಅಲ್ಲಿ ಇರುತ್ತೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅಧಿಕಾರಿಗಳಲ್ಲಿ ತಲೆಯಲ್ಲಿ ಕೂಡ ಓಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಆ ಮಗು ಕೂಡ ಆ ಬಿಸಿಲಿನ ಸೆಕೆ ಯಾವುದನ್ನು ಕೂಡ ಲೆಕ್ಕಿಸದೆ ಭಾಳಷ್ಟು ಖುಷಿಯಿಂದ ಮತ್ತು ಮಗುವನ್ನು ಹೊರಗಡೆ ತೆಗೆಯಲಾಯಿತು. ನಿರಂತರವಾಗಿ ಆ ಮಗುವಿಗೆ ಆಕ್ಸಿಜನ್ ಕೊರತೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಮಗುವನ್ನು ಈಚೆಗೆ ತೆಗೆಯೋಕ್ಕೆ ಮುಂದಾದರು. ಈಚೆ ತೆಗಿತಾ ಇರುವ ಹಾಗೆ ಏನು ಅಲ್ಲಿರುವಂಥ ಏನು ಗ್ರಾಮಸ್ಥರೇನಿದ್ದಾರೆ ಅಷ್ಟೇ ಖುಷಿಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಏನಂದರೆ ಆ ಊರಿನ ಶಕ್ತಿ ದೇವರಾಗಿರುವಂಥ ಏನು ಸಿದ್ದು ಮುತ್ತೆ ಅಂತ ಏನು ಹೇಳ್ತಾರೆ, ಆ ದೇವರನ್ನ ಹೆಸರು ಕರೆಯುತ್ತಾ ಆ ಮಗುವನ್ನು ಕೂಡ ಹರಿಸಿರುವಂಥದ್ದು. ಒಟ್ಟಾರೆ ಆಗಿ ಈಗ ನೋಡೋದಾದರೆ ಏನು ವಿಜಯಪುರ ಭಾಗ ಅಷ್ಟೇ ಅಲ್ಲ, ಕರ್ನಾಟಕದ ಜನರು ಕೂಡ ಏನು ಸಾತ್ವಿಕ ಹುಷಾರಾಗಬೇಕು ಅಂತ ಏನು ಕನಸನ್ನು ಕಾಣ್ತಾ ಇದ್ರು. ಈಗ ಏನು ಆತ ಆರಾಮಾಗಿದ್ದಕ್ಕೆ ಸಾಕಷ್ಟು ಹರ್ಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀತಿ ಸಿದ್ದು, ಈಗ ಸಾತ್ವಿಕ ಆರೋಗ್ಯ ಯಾವ ರೀತಿ ಆಗಿದೆ ಅಂದರೆ ವೈದ್ಯರು ಏನು ಹೇಳಿದ್ದಾರೆ, ಯಾವ ಥರ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ, ಏನಾದರೂ ಇನ್ನು ಟ್ರೀಟ್ಮೆಂಟ್ ನೀಡಿದೆ ಆ ಥರ ಏನಾದರೂ ಹೇಳಿದಾರಾ? ಖಂಡಿತ ನೀತಿ, ಸಾತ್ವಿಕ್ ಕೊಳವೆ ಬಾವಿಂದ ಹೊರಗಡೆ ತೆಗೆದ ತಕ್ಷಣ ಆತನನ್ನು ಅಲ್ಲಿ ಏನು ಆಕ್ಸಿಜನ್ ಮುಖಾಂತರ ಆಂಬುಲೆನ್ಸ್ನಲ್ಲಿ ಇಲ್ಲಿ ಇಂಡಿ ತಾಲೂಕಾ ವೈದ್ಯರ ಕಚೇರಿಯನ್ನು ಕರೆತರಲಾಯಿತು. ಅಲ್ಲಿ ತಂದ ನಂತರ ಆತನ ಶುಗರ್ ಚೆಕ್ ಆಗಿರ್ಬೋದು ಮತ್ತು BP ಆಗಿರ್ಬೋದು ಇವನ್ನೆಲ್ಲವನ್ನ ಚೆಕ್ ಮಾಡಿರುವಂಥ ಸಂದರ್ಭದಲ್ಲಿ ಸಾತ್ವಿಕಿನಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಕಂಡಿಲ್ಲ ಅಂತ ಹೇಳಿ THO ಮತ್ತು DHO ಹೆಬ್ಬಳ್ಳಿ ಅವರು ಕೂಡ TV5ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಅದಾದ ಮೇಲೆ ಆ ಮಗು ನಿರಂತರವಾಗಿ 18 ಏನು ತಾಸುಗಳು ತಲೆ ಕೆಳಗಡೆ ಮಾಡಿ ಮಲಗಿ ಅಂದರೆ ಒಳಗಡೆ ಏನು ಬಾವಿ ಒಳಗಡೆ ಬಿದ್ದಿರೋದ್ರಿಂದಾಗಿ ಏನಾದರೂ ಸಮಸ್ಯೆಗಳು ಆಗಿದೆವಾ ಅಥವಾ ಏನಾದರೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದ್ರು. ಆದರೆ ಏನಕ್ಕೂ ಒಂದು ಬಾರಿ ಇನ್ನೊಂದ್ಸಲಿ ಆ ಮಗುವನ್ನು ಚೆಕ್ ಮಾಡಿಸೋಣ ಅಂತ ಹೇಳಿ ಈಗ ತಾಲೂಕು ಅಂದರೆ ಇಂಡಿ ತಾಲೂಕಿನ ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಆತನನ್ನು ರವಾನೆ ಕೂಡ ಮಾಡಿದ್ದಾರೆ. ಈಗ DHO ಅವರು ಹೇಳಿರೋ ಮಾಹಿತಿ ಪ್ರಕಾರ ಸಾತ್ವಿಕಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಸಾತ್ವಿಕ್ ಅವರು ಆರಾಮಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.